50ನೇ ವಯಸ್ಸಿಗೆ ಮತ್ತೆ ತಂದೆಯಾದ ಪ್ರಭುದೇವ ಅಂತಹ ವ್ಯಕ್ತಿನ ಯಪ್ಪೋ. 14 ವರ್ಷಗಳ ನಂತರ ಶಾಕಿಂಗ್ ವಿಚಾರ ಬಿಚ್ಚಿಟ್ಟ ನಟನ ಮಾಜಿ ಪತ್ನಿ. ಡಿವೋರ್ಸ್ ಆಗಿ 14 ವರ್ಷದ ನಂತರ ಮೊದಲ ಬಾರಿ ಕುದುರೆಯೊಂದು ಎದೆಯಿಂದ ಓಡಿದಂತೆ. 14 ವರ್ಷಗಳ ವಿಚ್ಛೇದನದ ನಂತರ ಪ್ರಭುದೇವ ಅವರ ಮಾಜಿ ಪತ್ನಿ ಕೊನೆಗೂ ತಮ್ಮ ಸಂಬಂಧದ ಬಗ್ಗೆ ಮೌನವನ್ನ ಮುರಿದಿದ್ದಾರೆ. ನಟಿ ನಯನತಾರಾ ಅವರೊಂದಿಗಿನ ಪ್ರೇಮ ಸಂಬಂಧದಿಂದಾಗಿ ಪ್ರಭುದೇವ ಮತ್ತು ರಾಮಲತಾ ವಿಚ್ಛೇದನ ಪಡೆದ್ರು ಅನ್ನುವ ವದಂತಿಗಳು ಕೂಡ ಹಬ್ಬಿದ್ವು. ಇದೀಗ ರಾಮಲತಾ ಶಾಕಿಂಗ್ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಎಸ್, ರಾಮಲತಾ ಶಾಕಿಂಗ್ ವಿಚಾರದಲ್ಲಿ ಏನೇನಿದೆ ಅಂತ ಗಮನಿಸೋದಾದ್ರೆ, ಪ್ರಭುದೇವ ಮತ್ತು ರಾಮಲತಾ 2011ರಲ್ಲಿ ವಿಚ್ಛೇದನವನ್ನ ಪಡ್ಕೊಳ್ತಾರೆ. ಇತ್ತೀಚೆಗೆ ರಾಮಲತಾ ತಮ್ಮ ಮಗನ ಬಗ್ಗೆ ಮಾತಾಡಿದ್ರು. ಡಿವೋರ್ಸ್ನ ನಂತರ ಮೊದಲ ಬಾರಿ ರಿಯಾಕ್ಟ್ ಮಾಡಿದ್ದು ನಟ ಪ್ರಭುದೇವ ಅವರ ಸಿನಿಮಾ ಜೀವನ ಎಷ್ಟು ರೋಚಕತೆ ಇದೆಯೋ ಅಷ್ಟೇ ವೈಯಕ್ತಿಕ ಜೀವನದಲ್ಲಿ ಉಳುಕುಗಳು ತಿರುವುಗಳು ಕೂಡ ಕಂಡುಬಂದಿದೆ. ಯಾಕಂತಂದ್ರೆ ಅವರ ಜೀವನ ಅಷ್ಟು ಸುಲಭವಾಗಿರ್ಲಿಲ್ಲ, ಅಷ್ಟೇ ತಿರುವುಗಳಿಂದ ಕೂಡಿರುವಂಥದ್ದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ರಾಮಲತ್ ಜೊತೆ ಪ್ರಭುದೇವ ಅವರು ವಿಚ್ಛೇದನ ಪಡೆಯೋದಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ, ಕನ್ನಡ ಚಿತ್ರರಂಗದಲ್ಲಿ ಕೊರಿಯೋಗ್ರಾಫರ್, ನಟ, ನಿರ್ದೇಶಕನಾಗಿ ಗುರುತಿಸಿಕೊಂಡಿರುವ ಪ್ರಭುದೇವ ಅವರು ರಾಮಲತಾ ಅನ್ನುವವರ ಜೊತೆ 1995ರಲ್ಲಿ ವಿವಾಹ ಬಂಧನಕ್ಕೆ ಒಳಗಾದರು. ರಾಮಲತ್ ಮತ್ತು ಪ್ರಭುದೇವ ದಂಪತಿಗೆ 3 ಮಕ್ಕಳಿದ್ವು. ಮನಸ್ತಾಪದಿಂದ 2011ರಲ್ಲಿ ರಾಮಲತಾ ಮತ್ತು ಪ್ರಭುದೇವ ವಿಚ್ಛೇದನವನ್ನ ಪಡ್ಕೊಳ್ತಾರೆ. ಆನಂತರ ಪ್ರಭುದೇವ ಅವರ ಜೊತೆ ಕೆಲ ನಟಿಯರ ಹೆಸರು ಕೂಡ ಕೇಳಿಬಂದಿದ್ರು. ಅವರು ಯಾರನ್ನೂ ಕೂಡ ಮದುವೆ ಆಗಿರಲಿಲ್ಲ. 2011ರಲ್ಲಿ ಪ್ರಭುದೇವ ಮತ್ತು ಅವರ ಮಾಜಿ ಪತ್ನಿ ರಾಮಲತಾ ಇಬ್ರು ಪರಸ್ಪರತಿದ್ದ ಡಿವೋರ್ಸ್ ಅನ್ನ ಪಡ್ಕೊಂಡು ವೈವಾಹಿಕ ಜೀವನದಿಂದ ಹೊರಬರ್ತಾರೆ. ಸಾರ್ವಜನಿಕವಾಗಿ ಇವರಿಬ್ರು ದಂಪತಿಗಳು ವಿಚ್ಛೇದನ ಪಡೆದು ಈಗಾಗಲೇ 14 ವರ್ಷಗಳೇ ಉರುಳಿದೆ. ಇವರಿಬ್ರು ಬೇರ್ಪಟ್ಟ ನಂತರ ಅವರ ವೈವಾಹಿಕ ಜೀವನದಲ್ಲಿ ನಡೆದ ಸಂಗತಿಗಳು ಮತ್ತು ಮನಸ್ತಾಪಗಳ ಬಗ್ಗೆ ಎಲ್ಲಿಯೂ ಕೂಡ ತುಟಿ ಬಿಚ್ಚಿರಲಿಲ್ಲ. ಆದರೆ ಇಷ್ಟು ವರ್ಷಗಳ ಬಳಿಕ ರಾಮಲತ್ ಅವರು ತಮ್ಮ ಮಾಜಿ ಪತಿ ಪ್ರಭುದೇವ ಅವರ ಬಗ್ಗೆ ಮೊದಲ ಬಾರಿಗೆ ಮಾತಾಡಿರೋದು ಹೀಗೆ. ಸಂದರ್ಶನವೊಂದಲ್ಲಿ ಮಾಜಿ ಪತಿಯ ಬಗ್ಗೆ ಹೀಗಂದಿದ್ಯಾಕೆ ಅನ್ನುವ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ತಮಿಳು ಯೂಟ್ಯೂಬ್ ಚಾನೆಲ್ನಲ್ಲಿ ಅವರು ವಿಕಟನ್ಗೆ ನೀಡಿದ ಇತ್ತೀಚಿನ ಸಂದರ್ಶನದಲ್ಲಿ ರಾಮಲತ್ ತಮ್ಮ ಮಗ ರಿಷಿ ರಾಘವೇಂದ್ರ ದೇವ್ ಅವರ ಚೊಚ್ಚಲ ರಂಗ ಪ್ರದರ್ಶನದ ಬಗ್ಗೆ ಮಾತಾಡಿದ್ರು. ಅಲ್ಲಿ ಅವರು ತಮ್ಮ ತಂದೆ ಪ್ರಭುದೇವ ಅವರೊಂದಿಗೆ ಗಮನವನ್ನ ಸೆಳೆದ್ರು. ಇದು ಅವರಿಗೆ ಹೆಮ್ಮೆಯ ಕ್ಷಣವಾಗಿತ್ತು ಮತ್ತು ಇಷ್ಟು ವರ್ಷಗಳ ನಂತರ ಅವರು ಅಂತಿಮವಾಗಿ ಅವರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಆಯಿತು. ಪ್ರಭುದೇವ ಅವರು ಯಾವಾಗಲೂ ತಮ್ಮ ಮಕ್ಕಳಿಗೆ ಹೇಗೆ ಒಳ್ಳೆಯ ತಂದೆ ಆಗಿದ್ದಾರೆ ಅನ್ನೋದನ್ನ ರಾಮಲತ್ ಅವರು ಹಂಚಿಕೊಂಡಿದ್ದಾರೆ. ಈಗಲೂ ಕೂಡ ಅವರು ತಮ್ಮ ಮಕ್ಕಳು ನಿಜವಾಗಿಯೂ ಆನಂದಿಸುವ ಕೆಲಸಗಳನ್ನ ಮಾಡ್ತಾರೆ. ಅವರ ತಂದೆಯ ಪ್ರೀತಿ ಸ್ವಲ್ಪವೂ ಕೂಡ ಬದಲಾಗಿಲ್ಲ ಅಂತ ತೋರಿಸ್ತಾರೆ ಅಂತ ಹೇಳಿದ್ರು. ಅವರ ಮಕ್ಕಳೇ ಅವರ ಜೀವನ ಅಂತನೂ ಕೂಡ ರಾಮಲತ್ ಅವರು ಹೇಳಿದ್ದಾರೆ. ಹೆಂಡತಿಯಿಂದ ಡಿವೋರ್ಸ್ ಪಡೆದ್ರು ಮಕ್ಕಳೊಂದಿಗೆ ಚೆನ್ನಾಗಿದ್ದಾರಂತೆ ನಟ. ವಿಚ್ಛೇದನದ ಹೊರತಾಗಿಯೂ ಪ್ರಭುದೇವ ಅವರು ಯಾವಾಗಲೂ ತಮ್ಮ ಮಕ್ಕಳ ಪರವಾಗಿದ್ದಾರೆ. ವಿಶೇಷವಾಗಿ ತಮ್ಮ ಮಕ್ಕಳನ್ನ ಬೆಂಬಲಿಸುವ ವಿಷಯಕ್ಕೆ ಬಂದಾಗ ರಾಮಲತ್ ಅವರು ಹೇಳಿದ್ದಾರೆ, ಈಗಲೂ ಕೂಡ ಅವರು ಒಬ್ಬ ತಂದೆಯಾಗಿ, ಜವಾಬ್ದಾರಿಯುತ ತಂದೆಯಾಗಿ ಎಲ್ಲಾ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳುವುದರಲ್ಲಿ ಮುಂದೆ ಇರ್ತಾರೆ. ಇಬ್ಬರೂ ತಮ್ಮ ಮಕ್ಕಳ ಜೀವನದ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಸಂಭಾಷಣೆ ಕೊನೆಯಲ್ಲಿ ಪ್ರಭುದೇವ ಅವರೊಂದಿಗಿನ ತಮ್ಮ ಪ್ರಸ್ತುತ ಸಂಬಂಧದ ಬಗ್ಗೆ ರಾಮಲತ್ ಅವರು ಕೆಲ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಅವರು ಬೇರ್ಪಟ್ಟ ನಂತರವೂ ಅವರು ಯಾವಾಗಲೂ ಗೌರವದಿಂದ ಇರ್ತಾರೆ. ಅವರ ಬಗ್ಗೆ ಎಂದಿಗೂ ಕೂಡ ನಕಾರಾತ್ಮಕವಾಗಿ ಏನನ್ನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ನಾವು ಬೇರ್ಪಟ್ಟ ನಂತರ ಅವರು ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಹೇಳಿದ್ರೆ ನಾನು ಅವರ ಮೇಲೆ ಕೋಪಗೊಳ್ತೀನಿ. ಅವರು ನನ್ನ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತನ್ನು ಕೂಡ ಹೇಳಿಲ್ಲ. ನಾನು ಅಂತಹ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಹೇಳುವುದಿಲ್ಲ. ಪ್ರಭುದೇವ ನಟಿ ನಯನತಾರಾ ಅವರೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು ಅಂತ, ವಿವಾಹವೂ ಕೂಡ ಮುರಿದು ಬಿತ್ತು ಅಂತ ಹೇಳ್ತಾ ಇದ್ರು. ಬಿಟ್ಕೊಡಲು ಸಿದ್ಧರಿಲ್ಲದ ರಾಮಲತ್ ಈ ವಿಷಯವನ್ನ ನ್ಯಾಯಾಲಯ ಕೊಂಡೊಯ್ದಿದೆ ಮತ್ತು ತಮ್ಮ ಮದುವೆಯನ್ನ ಮತ್ತೆ ಆರಂಭಿಸುವ ಭರವಸೆಯಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಪ್ರಭುದೇವ ಮತ್ತು ನಯನತಾರಾ ವಿವಾಹ ಆದ್ರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಅವರು ಬೆದರಿಕೆ ಕೂಡ ಹಾಕಿದ್ರು. ಇದು ಸಾಕಷ್ಟು ಡ್ರಾಮಾ ಹುಟ್ಟು ಹಾಕ್ತು. ಹಲವಾರು ಮಹಿಳಾ ಗುಂಪುಗಳು ನಯನತಾರಾ ವಿರುದ್ಧ ಪ್ರತಿಭಟಿಸಿ ಅವರನ್ನ ಮನೆ ಒಡೆಯುವವಳು ಅಂತ ಕೂಡ ಕರೆದು ವಿವಿಧ ಸ್ಥಳಗಳಲ್ಲಿ ನಟಿಯ ಪ್ರತಿಕೃತಿಗಳನ್ನು ಕೂಡ ಸುಡಲಾಯಿತು. 2011ರಲ್ಲಿ ರಾಮಲತ್ ಮತ್ತು ಪ್ರಭುದೇವ ವಿಚ್ಛೇದನ ಅಂತಿಮಗೊಳಿಸಿಕೊಂಡ್ರು. ಅದರ ಮುಂದಿನ ವರ್ಷ ನಯನತಾರಾ ಪ್ರಭುದೇವ ಅವರೊಂದಿಗಿನ ತಮ್ಮ ಸಂಬಂಧ ಮುರಿದು ಬಿದ್ದಿರುವುದನ್ನ
ದೃಢಪಡಿಸಿದ್ರು. ಒಟ್ಟಾರೆಯಾಗಿ ದಕ್ಷಿಣ ನಟಿ ನಯನತಾರ ಜೊತೆ ಪ್ರಭುದೇವ ಸಂಬಂಧ ಹೊಂದಿದ್ರು ಎಂಬ ಮಾತುಗಳು ಕೇಳಿ ಬಂದಿದ್ವು. ನಯನತಾರ ಕಾರಣದಿಂದಾಗಿ ಅವರ ಮದುವೆ ಮುರಿದುಬಿತ್ತು ಅಂತ ಹೇಳಲಾಗ್ತಾ ಇದೆ. ಪ್ರಭುದೇವ ಮತ್ತು ನಯನತಾರ ಒಂದು ಕಾಲದಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನುವ ವದಂತಿಗಳು ಕೂಡ ಹಬ್ಬಿದ್ವು. ಆದ್ರೆ ಈ ಕುರಿತು ಸ್ಪಷ್ಟನೆ ಇಲ್ಲ ಅಂತಾನೂ ಕೂಡ ಪ್ರಭುದೇವ ಪತ್ನಿ ರಾಮ್ಲತ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.